ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಂಕಿ ಪಾಕ್ಸ್ ಟೆಸ್ಟಿಂಗ್ ಆರಂಭ. ಸೋಂಕಿತರಿಗೆ 21 ದಿನ ಕ್ವಾರಂಟೈನ್. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಗೈಸ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಸುಮಾರು 3-4 ವರ್ಷಗಳ ಹಿಂದೆ ಇಡೀ ಪ್ರಪಂಚ ಕೊರೋನಾ ಭೀತಿಯಲ್ಲಿ ತುತ್ತಾಗಿದ್ದ ಬೆಂಗಳೂರಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ವಿದೇಶಗಳಿಂದ ಬರುವ ಪ್ರಯಾಣಿಕರ ಟೆಸ್ಟಿಂಗ್ ಕಾರ್ಯಕ್ಕೆ ಚಾಲನೆ ನೀಡಲಾಗಿದ್ದು ಹಲವರಿಗೆ ನೆನಪಿರಬಹುದು. ಅದೇ ರೀತಿಯ ಪರಿಸ್ಥಿತಿ ಈಗ ಮತ್ತೆ ಎದುರಾಗಿದೆ. ದೇಶದಲ್ಲಿ ಮಂಕಿ ಪಾಕ್ಸ್ ಕೇಸ್ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಅದು ಸಾಮಾನ್ಯವಾಗಿ ವಿದೇಶಗಳಿಂದಲೇ ಭಾರತಕ್ಕೆ ಹಬ್ಬುವ ಆತಂಕ ಎದುರಾಗಿರುವುದರಿಂದ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಂಕಿ ಪಾಕ್ಸ್ ಟೆಸ್ಟಿಂಗ್, ಸ್ಕ್ರೀನಿಂಗ್ ಹಾಗೂ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಆರಂಭಿಸಲಾಗಿದೆ. ಅಲ್ಲಿಗೆ ಒಬ್ಬ ಪರಿವೀಕ್ಷಕನಾಧಿಕಾರಿಯನ್ನು ನೇಮಿಸಲಾಗಿದೆ. ಈಗಾಗಲೇ ಮಂಕಿ ಪಾಕ್ಸ್ ಹಲವಾರು ದೇಶಗಳಲ್ಲಿ ಕಾಣಿಸಿಕೊಂಡಿದ್ದು ಮಕ್ಕಳು, ಯುವಕರು, ಮುದುಕರು ಎಂಬ ಭೇದ ಭಾವವಿಲ್ಲದೆ ಬಹುತೇಕರನ್ನು ಬಲಿ ಪಡೆದಿದೆ. ಇತ್ತೀಚೆಗೆ ದೆಹಲಿಯಲ್ಲಿ ದೇಶದ ಮೊಟ್ಟಮೊದಲ ಮಂಕಿ ಪಾಕ್ಸ್ ಕಾಯಿಲೆಯಲ್ಲಿ ವ್ಯಕ್ತಿಯೊಬ್ಬರಲ್ಲಿ ಪತ್ತೆಯಾಗಿದ್ದ ಅವರನ್ನು ದೆಹಲಿ ಲೋಕಮಾನ್ಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಸೋಂಕಿತರಿಗೆ 21 ದಿನ ಕ್ವಾರಂಟೈನ್ ಹಾಕಲಾಗಿದೆ. ಮಂಕಿ ಪಾಕ್ಸ್ ಟೆಸ್ಟಿಂಗ್ನಲ್ಲಿ ಸೋಂಕು ಪತ್ತೆಯಾದವರಿಗೆ ಮೊದಲು ಐಸೋಲೇಷನ್ನಲ್ಲಿ ಇರಿಸಲು ನಿರ್ಧರಿಸಲಾಗಿದೆ. ಆನಂತರ ಅವರಿಗೆ ಅಗತ್ಯ ಬಿದ್ದರೆ ಕ್ವಾರಂಟೈನ್ನಲ್ಲಿ ಇರಿಸಲು ತೀರ್ಮಾನಿಸಲಾಗಿದೆ. ಒಟ್ಟು 21 ದಿನ ಕಾಲ ಇರುತ್ತದೆ. ಸೂಕ್ತ ಚಿಕಿತ್ಸೆಯ ನಂತರ ಪುನಃ ಅವರನ್ನು ಟೆಸ್ಟ್ ಮಾಡಿ ಅವರಲ್ಲಿ ಸೋಂಕು ಪೂರ್ಣ ಪ್ರಮಾಣದಲ್ಲಿ ಮಾಯವಾಗಿದ್ದನ್ನು ಖಚಿತಪಡಿಸಿಕೊಂಡು ನಂತರವಷ್ಟೇ ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡಲಾಗುತ್ತದೆ ಅಂತಲೇ ಹೇಳಿದ್ದಾರೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.